ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ವೇಗಪತ್ರಿಕೆ ಮೇ 1995 ಸ್ಟಾರ್ಟ್. ಮಾನ್ಯ ಅಧ್ಯಕ್ಷರೇ, ತಾವು ಅವಿರೋಧವಾಗಿ ಈ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕಾಗಿ ತಮಗೆ ಹೃತ್ಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಒಳ್ಳೆಯ ಸತ್ಸಂಪ್ರದಾಯವನ್ನು ಈ ದಿನ ನಮ್ಮ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರು ಮತ್ತು ಆಳುವ ಪಕ್ಷದವರು ಹಾಕಿದ್ದಾರೆ. ಹಿಂದೆಯೂ ಸಹ ಇದೇ ತರಹದ ಸತ್ಸಂಪ್ರದಾಯವನ್ನು ಹಾಕಬೇಕೆಂದು ನಾವು ಪ್ರಯತ್ನ ಪಟ್ಟಿದ್ದೆವು. ಆದರೆ ಆಗ ಅದು ಫಲಕಾರಿಯಾಗಿರಲಿಲ್ಲ. ಆದರೆ ಈಗ ಅದು ಫಲಕಾರಿಯಾಗಿರುವುದು ಬಹಳ ಸಂತೋಷದ ವಿಷಯ ಎಂದು ನನಗನ್ನಿಸುತ್ತದೆ. ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಏನೇ ಕಾರಣಗಳಿದ್ದರೂ ಸಹ ಅಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ಸರ್ವಾನುಮತದಿಂದ ಆಯ್ಕೆ ಮಾಡಬೇಕೆಂಬುದು ಎಲ್ಲರ ಅಭಿಪ್ರಾಯ ಕೂಡ ಆಗಿದೆ. ಈ ರೀತಿ ಮಾಡಿದರೆ ಮಾತ್ರ ಅಧ್ಯಕ್ಷರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಹಾಗೂ ನಿಷ್ಪಕ್ಷಪಾತವಾಗಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತದೆ ಎಂಬ ಅಭಿಪ್ರಾಯ ನಮಗೆಲ್ಲರಿಗೂ ಇದೆ. ಆ ದೃಷ್ಟಿಯಿಂದ ತಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದು ಸಂತೋಷದ ವಿಷಯ ಮತ್ತು ಹೆಮ್ಮೆಯ ವಿಷಯ ಎಂದು ಹೇಳಿದರೆ ತಪ್ಪಾಗಲಾರದು. ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಅನೇಕ ಸತ್ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬಂದಿದ್ದೇವೆ. ನಾನು ಅನೇಕ ರಾಜ್ಯಗಳ ವಿಧಾನಸಭೆಗಳ ಚಟುವಟಿಕೆಗಳನ್ನು ನೋಡಿದ್ದೇನೆ. ನನ್ನ ಸ್ನೇಹಿತರು ಹೇಳಿದ ಹಾಗೆ ಇಲ್ಲಿ ಕೆಲವು ಸಮಯ ಉದ್ವೇಗದಿಂದ ಮಾತನಾಡಿರಬಹುದು ಅಥವಾ ರೋಷದಿಂದ ಅಸಂಸದೀಯ ಪದಗಳನ್ನು ಉಪಯೋಗಿಸಿ ಮಾತನಾಡಿರಬಹುದು. ಆದರೆ ಬೇರೆ ರಾಜ್ಯಗಳ ವಿಧಾನಸಭೆಗಳ ಕಾರ್ಯಕಲಾಪಗಳನ್ನು ವೀಕ್ಷಿಸಿದಾಗ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಯಾರೂ ಸಹ ಅಂಥ ಕೀಳು ಮಟ್ಟಕ್ಕೆ ಹೋಗಿಲ್ಲ ಎಂಬುದು ಒಂದು ಸಂತೋಷದ ವಿಷಯ. ಅಹಿತಕರ ಘಟನೆಗಳು ಇನ್ನು ಮುಂದೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಮತ್ತು ನಿಮ್ಮೆಲ್ಲರ ಜವಾಬ್ದಾರಿಯೂ ಆಗಿದೆ. ಒಂದು ವೇಳೆ ಹಾಗೆ ನಡೆದರೆ ಅದನ್ನು ತಡೆಗಟ್ಟುವ ಜವಾಬ್ದಾರಿ ಸಹ ತಮ್ಮ ಮೇಲಿದೆ. ಆ ಕೆಲಸವನ್ನು ನಿರ್ಭೀತಿಯಿಂದ ಮತ್ತು ನಿರ್ದಾಕ್ಷಿಣ್ಯದಿಂದ ತಾವು ಮಾಡುತ್ತೀರಿ ಎಂಬ ನಂಬಿಕೆ ನನಗಿದೆ. ಪ್ರಜಾಪ್ರಭುತ್ವದಲ್ಲಿ ವಾದ ವಿವಾದ ಮತ್ತು ವಿಪುಲವಾದ ಚರ್ಚೆ ನಡೆಸಿ ತೀರ್ಮಾನಕ್ಕೆ ಬರಬೇಕೇ ವಿನಃ ಪರಿಸ್ಥಿತಿ ವಿಕೋಪಕ್ಕೆ ಹೋಗಕೂಡದು ಎಂಬುದು ನನ್ನ ಅಭಿಪ್ರಾಯ. ಅಂತಹ ಪರಿಸ್ಥಿತಿ ನಮ್ಮಲ್ಲಿ ಎಂದಿಗೂ ಉದ್ಭವವಾಗುವುದಿಲ್ಲವೆಂದು ನಾನು ತಿಳಿದುಕೊಂಡಿದ್ದೇನೆ. ಇನ್ನು ಈ ಬಾರಿಯ ವಿಧಾನಸಭೆಗೆ ಅನೇಕ ಜನ ಯುವಕರು ಮತ್ತು ಯುವತಿಯರು ಹೊಸದಾಗಿ ಸದಸ್ಯರಾಗಿ ಆಯ್ಕೆಯಾಗಿ ಬಂದಿರುತ್ತಾರೆ. ಪ್ರತಿ ಬಾರಿಯೂ ನನಗೆ ಕಂಡುಬರುವ ಮತ್ತು ಕೇಳಿಬರುವ ಅಂಶವೇನೆಂದರೆ ಹೊಸ ಸದಸ್ಯರುಗಳಿಗೆ ಮಾತನಾಡಲು ಹೆಚ್ಚಿನ ಕಾಲಾವಕಾಶ ಕೊಡುವುದಿಲ್ಲವೆಂಬುದು. ಅನೇಕ ವರ್ಷಗಳಿಂದ ಸದಸ್ಯರಾಗಿ ಬಂದಿರುವ ಹಳೆಯ ಸದಸ್ಯರುಗಳೇ ಹೆಚ್ಚಿನ ವೇಳೆಯನ್ನು ಚರ್ಚೆಗೆ ತೆಗೆದುಕೊಳ್ಳುತ್ತಾರೆಂಬ ಟೀಕೆಯೂ ಇದೆ. ಆದ್ದರಿಂದ ಇನ್ನು ಮುಂದೆ ಹಾಗಾಗದಂತೆ ಆದಷ್ಟು ಮಟ್ಟಿಗೆ ಹೊಸಬರಿಗೆ ಮಾತನಾಡಲು ತಾವು ಹೆಚ್ಚು ಕಾಲಾವಕಾಶ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವರ್ಷದಲ್ಲಿ 200 ದಿನಗಳ ಸಭೆಯ ಕಾರ್ಯಕಲಾಪಗಳನ್ನು ನಡೆಸುವುದಾಗಿ ಹಿಂದೆ ಮುಖ್ಯಮಂತ್ರಿಗಳು ಹೇಳಿದ್ದರು. ಹಾಗೆ ನಡೆಸಿದಲ್ಲಿ ಎಲ್ಲರಿಗೂ ಹೆಚ್ಚು ಸಮಯ ಮಾತನಾಡಲು ಅವಕಾಶವಾಗುತ್ತದೆ ಎಂದು ಹೇಳಬಯಸುತ್ತೇನೆ. ಇನ್ನು ಹೊಸದಾಗಿ ಆಯ್ಕೆಯಾಗಿ ಬಂದಿರತಕ್ಕ ಸದಸ್ಯರುಗಳಿಗೆ ವಿಧಾನಸಭೆಯ ನೀತಿ ನಿಯಮಗಳು ಗೊತ್ತಿರುವುದಿಲ್ಲ. ಆದ್ದರಿಂದ ಅವರುಗಳಿಗೆ ತರಬೇತಿ ನೀಡಲು
ಒಂದು ಕಮ್ಮಟವನ್ನು ಏರ್ಪಡಿಸುವುದು ಸೂಕ್ತವಾಗಿರುತ್ತದೆ. ಹಿಂದೆ ಶ್ರೀಮತಿ ನಾಗರತ್ನಮ್ಮನವರು ಅಧ್ಯಕ್ಷರಾಗಿದ್ದಾಗ ಹೊಸದಾಗಿ ಆಯ್ಕೆಯಾಗಿ ಬಂದಿರುವವರಿಗಾಗಿ ಮೈಸೂರಿನಲ್ಲಿ 3 ದಿನಗಳ ಕಮ್ಮಟವನ್ನು ಏರ್ಪಡಿಸಿ ಅಲ್ಲಿ ಅವರುಗಳಿಗೆ ನುರಿತ ಸಂಸದೀಯ ಪಟುಗಳಿಂದ ತರಬೇತಿ ನೀಡಿದ್ದನ್ನು ಇಲ್ಲಿ ನಾವು ಸ್ಮರಿಸಬಹುದಾಗಿದೆ. ಹಾಗೆ ತರಬೇತಿ ಪಡೆದುಕೊಂಡವರಲ್ಲಿ ನಾನೂ ಸಹ ಒಬ್ಬನಾಗಿದ್ದೇನೆ. ಆ ಒಂದು ಕಾರ್ಯಕ್ರಮವನ್ನು ಈಗಲೂ ಸಹ ಮುಂದುವರಿಸುತ್ತೀರೆಂದು ಆಶಿಸುತ್ತೇನೆ. ಹಾಗೆಯೇ ಇಲ್ಲಿಗೆ ಹೊಸದಾಗಿ ಬಂದಿರತಕ್ಕ ಸದಸ್ಯರುಗಳು ಯಾವುದೇ ಸಂಕೋಚವಿಲ್ಲದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಲಾಭವನ್ನು ಪಡೆದುಕೊಂಡಲ್ಲಿ ನಮ್ಮ ಈ ಸಭೆಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಹಾಗೂ ಚೆನ್ನಾಗಿ ನಡೆಯಲು ಅನುಕೂಲವಾಗುತ್ತದೆಂದು ಹೇಳಬಯಸುತ್ತೇನೆ. ಇದರ ಬಗ್ಗೆ ಆದಷ್ಟು ಶೀಘ್ರವಾಗಿ ವ್ಯವಸ್ಥೆಯನ್ನು ಮಾಡುತ್ತೀರೆಂದು ಭಾವಿಸಿದ್ದೇನೆ. ಇನ್ನು ತಾವು ಬಡ ರೈತ ಕುಟುಂಬದಿಂದ ಬಂದಿರತಕ್ಕವರಾಗಿದ್ದೀರಿ. ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿರುತ್ತೀರಿ. ತಾವು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಪದವಿಯನ್ನು ಪಡೆದು ಅನಂತರ ಶಿಕ್ಷಕ ವೃತ್ತಿಯಲ್ಲಿ ಇದ್ದುಕೊಂಡೇ ಕಾನೂನಿನ ಪರೀಕ್ಷೆಯಲ್ಲಿ ಮೊದಲ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತೀರಿ. ಇದಾದ ನಂತರ ಹಲವಾರು ವರ್ಷಗಳ ಕಾಲ ವಕೀಲಿ ವೃತ್ತಿಯಲ್ಲೂ ಸಹ ಒಳ್ಳೆಯ ಪರಿಣಿತಿಯನ್ನು ಪಡೆದಿರುತ್ತೀರಿ. ತಾವು ಕಾನೂನಿನ ಪದವೀಧರರಾಗಿರುವುದರಿಂದ ನಿಮಗೆ ಕಾನೂನಿನ ಚೌಕಟ್ಟಿನಲ್ಲಿ ಹೆಚ್ಚು ಪರಿಶ್ರಮವಿಲ್ಲದೆ ಕೆಲಸ ಮಾಡುವುದಕ್ಕೆ ಅವಕಾಶವಿದೆ. ಈ ಒಂದು ಹುದ್ದೆಗೆ ಬೇಕಾದ ವಿದ್ಯಾರ್ಹತೆ, ತಾಳ್ಮೆ, ಸಹೃದಯತೆ, ಸೌಹಾರ್ದತೆ, ಸರಳತೆ ಮತ್ತು ಸ್ನೇಹಪರತೆ ತಮ್ಮಲ್ಲಿ ಇದೆ. ಇದೆಲ್ಲ ಇರುವುದರಿಂದ ತಾವು ಒಳ್ಳೆಯ ಪರಂಪರೆಯನ್ನು ನಮ್ಮ ರಾಜ್ಯದಲ್ಲಿ ತರುವ ಕಡೆಗೆ ಹೆಜ್ಜೆ ಇಡುತ್ತೀರೆಂದು ನಾನು ನಂಬಿದ್ದೇನೆ. ಈ ಬಗ್ಗೆ ನಮ್ಮ ಪಕ್ಷಕ್ಕೂ ನಂಬಿಕೆ ಇದೆ. ಈ ದಿಕ್ಕಿನಲ್ಲಿ ತಾವು ಸಭೆ ನಡೆಸುವಾಗ ನಮ್ಮ ಪಕ್ಷದ ಸಹಕಾರ ತಮಗೆ ಸಂಪೂರ್ಣವಾಗಿ ಇದೆ. ನಮ್ಮ ದೇಶದಲ್ಲಿಯೇ ತಾವು ಒಳ್ಳೆಯ ಅಧ್ಯಕ್ಷರು ಎನ್ನುವಂಥ ಹೆಸರನ್ನು ಪಡೆದುಕೊಳ್ಳುತ್ತೀರೆಂದು ನಾನು ಆಶಿಸಿ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತಹ ತಮಗೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ದಿನಾಂಕ 10ನೇ ಮಾರ್ಚ್ 1985ರಂದು ಕವಿತಾ ಬಟ್ಟೆ ವ್ಯಾಪಾರಿಗಳು, ಕಮಲಾನಗರ, ಬೆಂಗಳೂರು. ಇವರು ರಾಮಕೃಷ್ಣ ಜವಳಿ ವ್ಯಾಪಾರಿಗಳು, ಮಲ್ಲೇಶ್ವರಂ ಬಡಾವಣೆ, ಮಂಗಳೂರು ಇವರಿಗೆ ಬರೆದ ಪತ್ರ. ಮಾನ್ಯರೇ, ತಾವು ಇದೇ ಮಾರ್ಚ್ 8ರಂದು ಬರೆದಿರುವ ಪತ್ರ ಬಂದು ನಮಗೆ ತಲುಪಿತು. ತಮ್ಮ ಪತ್ರದಲ್ಲಿ ತಿಳಿದಿರುವ ವಿಷಯವನ್ನು ನೋಡಿ ನಮಗೆ ಬಹಳ ಬೇಸರವಾಗಿದೆ. ನಾವು ಮೊದಲಿನಿಂದಲೂ ತಮ್ಮ ಜೊತೆಯಲ್ಲಿ ಮಾಡಿಕೊಂಡಿರುವ ಕರಾರಿನ ಪ್ರಕಾರ ತಮಗೆ ಕಳುಹಿಸಿರುವ ಎಲ್ಲ ತರಹದ ಬಟ್ಟೆಗಳ ಬಗ್ಗೆ ಈ ಮೊದಲೇ ಮಾಹಿತಿಗಳನ್ನು ಒದಗಿಸಿದ್ದೆವು. ಅಲ್ಲದೆ ಪ್ರತಿಯೊಂದು ಬಟ್ಟೆಯ ಬಣ್ಣದ ವಿಚಾರದಲ್ಲೂ ಸಹ 1 ವರ್ಷದವರೆಗೆ ಗ್ಯಾರಂಟಿಯನ್ನು ನೀಡಿದ್ದೆವು. ಅದರಂತೆ ನಮ್ಮ ಸರಕುಗಳಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ತಮಗೆ ಅದರಿಂದ ಅಸಮಾಧಾನವಾಗಿದ್ದರೆ ಸದರಿ ಸರಕುಗಳನ್ನು ವಾಪಸ್ಸು ಕಳುಹಿಸಿದಲ್ಲಿ ನಾವು ಸಂತೋಷದಿಂದ ವಾಪಸ್ಸು ಪಡೆಯಲು ಒಪ್ಪುತ್ತಿದ್ದೆವು. ಆದರೆ ನಾವು 4-6 ವರ್ಷಗಳ ಹಿಂದೆ ಕಳುಹಿಸಿದ ಬಟ್ಟೆಗಳ ಬಗ್ಗೆ ಈಗ ಆಕ್ಷೇಪಣೆ ಮಾಡುವುದು ಅಷ್ಟೊಂದು ಸಮಂಜಸವಾಗಿ ಕಂಡುಬರುವುದಿಲ್ಲ. ನಮ್ಮ ಮತ್ತು ನಿಮ್ಮ ಕರಾರಿನ ಪ್ರಕಾರ ತಾವು ನಮ್ಮಿಂದ ಬಟ್ಟೆಗಳನ್ನು ಖರೀದಿಸಿದ 1 ವರ್ಷದೊಳಗೆ ಹಣ ಪಾವತಿ ಮಾಡಬೇಕಾಗಿತ್ತು. ಆದರೆ ಇದುವರೆವಿಗೂ ತಾವು ಹಣ ಕಳುಹಿಸುವ ಬಗ್ಗೆ ತಮ್ಮ ತೊಂದರೆಗಳನ್ನೇ ತಿಳಿಸುತ್ತಾ ಬಂದಿರುತ್ತೀರಿ. ಆದರೂ ಸಹ ನಾವು ನಿಮ್ಮ ವ್ಯಾಪಾರ ಸಂಬಂಧ ಸುಗಮವಾಗಿರಲೆಂದು ಇದುವರೆಗೂ
ತಾಳ್ಮೆಯಿಂದ ಇದ್ದೆವು. ನಾವು ಇತ್ತೀಚೆಗೆ ನಮ್ಮ ಅಂಗಡಿಯ ಆವರಣದಲ್ಲಿ ಹೊಸ ಕಟ್ಟಡದ ಕಾರ್ಯವನ್ನು ಪ್ರಾರಂಭಿಸಿರುವ ವಿಚಾರ ಹಾಗೂ ಹಣದ ಅವಶ್ಯಕತೆ ಇರುವ ವಿಚಾರವನ್ನು ತಿಳಿಸಿದರೂ ಸಹ ನಮಗೆ ತಾವು ಕಳುಹಿಸಿಕೊಡಬೇಕಾದ ಹಣವನ್ನು ಇದುವರೆವಿಗೂ ಕಳುಹಿಸಿಕೊಡುವ ಏರ್ಪಾಟು ಮಾಡಿರುವುದಿಲ್ಲ. ಈಗಲಾದರೂ ತಾವು ನಮ್ಮ ತೊಂದರೆಗಳನ್ನು ಅರಿತುಕೊಂಡು ಆದಷ್ಟು ಜಾಗ್ರತೆ ನಮಗೆ ಬರಬೇಕಾದ ಪೂರ್ತಿ ಹಣವನ್ನು ಕಳುಹಿಸುವ ವ್ಯವಸ್ಥೆ ಮಾಡುವುದು. ಸಾಧ್ಯವಾದರೆ ತಾವೇ ಖುದ್ದಾಗಿ ಬಂದು ನಮ್ಮ ಬಾಕಿಯನ್ನು ಚುಕ್ತಾ ಮಾಡುವುದರ ಜೊತೆಗೆ ಇದುವರೆಗೆ ನಡೆದಿರತಕ್ಕ ನಿಮ್ಮ ವ್ಯಾಪಾರ ಸಂಬಂಧದಲ್ಲಿ ತಮಗೆ ಏನಾದರೂ ಅಸಮಾಧಾನ ಕಂಡು ಬಂದಿದ್ದಲ್ಲಿ ಮುಕ್ತ ವಿಚಾರ ತಿಳಿಸುವುದು. ಆದಷ್ಟು ಜಾಗ್ರತೆ ಹಣವನ್ನು ಕಳುಹಿಸುವ ವ್ಯವಸ್ಥೆ ಮಾಡುತ್ತೀರೆಂದು ನಂಬಿರುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಜಯದೇವ ಗಲಗಲಿ, ವ್ಯವಸ್ಥಾಪಕರು.